ಟು ಕರ್ನಾಟಕ ಅಕಾಡೆಮಿ. ಸೊ ಈ ಒಂದು ವಿಡಿಯೋದಲ್ಲಿ ಸ್ಪೆಸಿಫಿಕ್ ಆಗಿ ಯಾವ ರೀತಿಯಾಗಿ ಲಾಗಿನ್ ಆಗೋದು, ಜೊತೆಗೆ ಫ್ರೀ ಕ್ಲಾಸಸ್ಗಳನ್ನು ಯಾವ ರೀತಿಯಾಗಿ ವಾಚ್ ಮಾಡೋದು ಅಂತ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೇನೆ. ಸೊ ನೀವು ಎರಡನೇ ಸಾರಿ ಅಂದರೆ ಈಗ ಆಲ್ರೆಡಿ ಸೈನಪ್ಪನ್ನು ಮಾಡಿಕೊಂಡು ಈಗ ನೀವು ಎರಡನೇ ಸಾರಿ ಯಾವುದೋ ಒಂದು ರೀಸನಿಂದ ಲಾಗೌಟ್ ಆಗಿದ್ರಿ ಅಂತ ಹೇಳಿದ್ರೆ ಆಗ ನೀವೇನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಸೈನ್ ಇನ್ನನ್ನು ಮಾಡ್ಕೋಬೇಕಾಗಿರುತ್ತೆ. ಸೊ ಅದಕ್ಕೆ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಆ್ಯಪನ್ನು ಓಪನ್ ಮಾಡಿಕೊಂಡಾಗ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಇಂಟರ್ಫೇಸ್ ತೋರಿಸುತ್ತೆ. ಇದರಲ್ಲಿ ನಿಮಗೆ ಸೈನ್ ಅಪ್ ವಿತ್ ಗೂಗಲ್ ಅಂತ ಇದೆ. ಸೊ ಆಲ್ರೆಡಿ ಎರಡನೇ ಸಾರಿ ಬರ್ತಾ ಇರೋದ್ರಿಂದ ಇದನ್ನು ಕೂಡ ಯೂಸ್ ಮಾಡಬಾರ್ದು. ಸೈನ್ ಅಪ್ ವಿತ್ ಇಮೇಲ್ OTP ಅಂತ ಇದೆ. ಸೊ ಇದನ್ನು ಕೂಡ ಓಪನ್ ಮಾಡಬಾರ್ದು. ನಿಮಗೆ ಆಲ್ರೆಡಿ ಹ್ಯಾವ್ ಆನ್ ಅಕೌಂಟ್ ಅಂತ ಕೇಳ್ತಾ ಇದೆ ಕ್ವಶನ್. ಸೊ ಆಲ್ರೆಡಿ ನಮ್ಮ ಅಕೌಂಟ್ ಇರೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಲಾಗಿನ್ ಆಪ್ಷನ್ನ ನಾವು ಯೂಸ್ ಮಾಡ್ಕೋಬೇಕು. ಸೊ ಇದರಲ್ಲಿ ಭಾಳಷ್ಟು ಜನ ಮಿಸ್ಟೇಕ್ ಮಾಡ್ತೀರಾ. ಈಗ ಆಲ್ರೆಡಿ ಅಕೌಂಟನ್ನು ಹೊಂದಿದ್ದು ನಂತರವಾಗಿ ಯೂಸ್ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಆಗಲೂ ಕೂಡ ಸೈನಪ್ ಮಾಡೋದಕ್ಕೆ ಹೋಗ್ತೀರಾ. ಆ ಥರ ನೀವು ಇಲ್ಲಿ ಮಾಡಬಾರ್ದು. ಹಾಗೆಯೇ ನೀವು ಇಲ್ಲಿ ಸೈನಪ್ಪನ್ನು ಮಾಡ್ಕೊಂಡಿದ್ದಾಗ ಮಾತ್ರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಲಾಗಿನ್ ಆಪ್ಷನನ್ನು ಯೂಸ್ ಮಾಡಿಕೊಂಡು ಲಾಗಿನನ್ನು ಮಾಡ್ಕೋಬೇಕು. ಸೊ ಈಗ ನಾನು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆವಾಗ ನನಗೆ ಎರಡು ರೀತಿ ಈ ಒಂದು ಇಂಟರ್ಫೇಸಲ್ಲಿ ನಿಮಗೆ ಕಂಟಿನ್ಯೂ ವಿತ್ ಗೂಗಲ್ ಅಂತ ತೋರಿಸುತ್ತೆ, ಆಮೇಲೆ ಲಾಗಿನ್ ವಿತ್ OTP ಅಂತ ತೋರಿಸುತ್ತೆ. ನಾನು ಇವಾಗ ಯೂಸ್ ಮಾಡ್ತಕ್ಕಂಥದ್ದು ಸಿಂಪಲ್ ಆ್ಯಂಡ್ ಈಸಿಯೆಸ್ಟ್ ಮೆಥಡ್ ಆಗಿರ್ತಕ್ಕಂತಹ ಕಂಟಿನ್ಯೂ ವಿತ್ ಗೂಗಲ್ ಅನ್ನೋ ಆಪ್ಷನನ್ನು ನಾನು ಚೂಸ್ ಮಾಡ್ತಾ ಇದ್ದೇನೆ. ಸೊ ಕಂಟಿನ್ಯೂ ವಿತ್ ಗೂಗಲ್ ಅನ್ನೋ ಆಪ್ಷನಲ್ಲಿ ಈಗ ನೀವು ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಅಗೈನ್ ನಿಮಗೆ ನಿಮ್ಮ ಇಮೇಲ್ ID ನಿಮಗಿಲ್ಲಿ ತೋರಿಸ್ತಾ ಇರುತ್ತೆ. ಸೊ ಅದರಲ್ಲಿ ನೀವೇನು ಮಾಡಿ ಅಂತ ಹೇಳಿದ್ರೆ ನಿಮ್ಮ ಯಾವ ಇಮೇಲ್ ID ಮುಖಾಂತರವಾಗಿ ನೀವು ಕೋರ್ಸನ್ನು ಆಕ್ಸೆಸ್ ಮಾಡಬೇಕು ಅಂತಿದ್ದೀರಾ, ಅಥವಾ ಫ್ರೀ ಕ್ಲಾಸ್ ಆಗಿರ್ಬೋದು ಅಥವಾ ಈ ಒಂದು ಪ್ಲಸ್ ಕ್ಲಾಸಸ್ ಆಗಿರ್ಬೋದು, ವಾಟ್ ಎವರ್ ಇಟ್ ಈಸ್, ನೀವು ಆ ಒಂದು ಮೇಲ್ ID ನೀವು ಚೂಸ್ ಮಾಡಿ. ಅಂದರೆ ನಮಗೀಗ ಆಲ್ರೆಡಿ ಎನ್ರೋಲ್ ಮಾಡೋದಕ್ಕೆ ಎಜುಕೇಟರ್ಸ್ಗೆ ಕೊಟ್ಟಿರ್ತಕ್ಕಂಥ ಇಮೇಲ್ ID ಆಗಿರ್ಬೋದು, ಅಥವಾ ನೀವೇ ಮೊದಲನೇ ಬಾರಿಗೆ ಈ ಒಂದು ಇಮೇಲ್ ID ಯೂಸ್ ಮಾಡಿಕೊಂಡು ನೀವೇ ಪರ್ಚೇಸ್ ಮಾಡಿದ್ದೀರಾ ಅಂದ್ರೂ ಕೂಡ ಈ ಒಂದು ಪ್ರಾಸೆಸನ್ನು ಫಾಲೋ ಮಾಡ್ಬೋದು. ನಾನೀಗ ಯೂಸ್ ಮಾಡ್ತಕ್ಕಂಥದ್ದು helpkarnataka@gmail.com ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ನೋಡಿ ಡೈರೆಕ್ಟಾಗಿ ನನಗೆ ಏನನ್ನೂ ಕೂಡ ಕೇಳಲ್ಲ. ನೇರವಾಗಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ರೀಡೈರೆಕ್ಟಾಗಿ ನನ್ನ ಒಂದು ಆ್ಯಪ್ನ ಕೋರ್ಸ್ ಪೇಜಿಗೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ರೀಡೈರೆಕ್ಟ್ ಮಾಡುತ್ತೆ. ಸೊ ಈ ರೀತಿಯಾಗಿ ನಾನೇನು ಮಾಡ್ಬೋದು ಅಂತ ಹೇಳಿದ್ರೆ ಈ ಒಂದು ಕಂಟಿನ್ಯೂ ವಿತ್ ಗೂಗಲ್ ಆಪ್ಷನ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಲಾಗಿನ್ ಮಾಡ್ಕೋಬೋದು. ಸೊ ಈಗ ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಕೋರ್ಸನ್ನು ಬೈ ಮಾಡಿಲ್ಲ, ಅಥವಾ ಮೊದಲನೇ ಸಾರಿಗೆ ನಾನು ಈ ಒಂದು ಆ್ಯಪನ್ನು ಯೂಸ್ ಮಾಡ್ತಿರೋದ್ರಿಂದ, ಅಂದರೆ ಯಾವುದೇ ಕೋರ್ಸನ್ನು ಕೂಡ ಇದುವರೆಗೂ ಕೂಡ ನಾನು ತೊಗೊಂಡಿರಲಿಲ್ಲ. ಇದರಲ್ಲಿ ಫ್ರೀ ಆಗಿರ್ಬೋದು ಪ್ಲಸ್ ಆಗಿರ್ಬೋದು. ಆವಾಗ ನನಗೆ ಈ ಒಂದು ಸ್ಟೋರ್ ಒಳಗಡೆ ಏನಿರುತ್ತೆ ಅಂದರೆ ಈ ರೀತಿಯಾಗಿ ಬ್ಲ್ಯಾಂಕ್ ಆಗಿ ತೋರಿಸುತ್ತೆ. ಯು ಡೋಂಟ್ ಹ್ಯಾವ್ ಎನಿ ಕೋರ್ಸ್ ಯೆಟ್ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಈಗ ನೀವೇನು ಮಾಡಿ ಅಂತ ಹೇಳಿದ್ರೆ ಈ ಒಂದು ಕೋರ್ಸನ್ನು ಪಡ್ಕೋಬೇಕಾದ್ರೆ ನೀವಿಲ್ಲಿ ಯಾವುದಾದ್ರೂ ಅಂದರೆ ಫ್ರೀ ಕ್ಲಾಸನ್ನು ಪಡಿಬೇಕು ಅಂತ ಹೇಳಿದ್ರೆ ನೀವಿಲ್ಲಿ ಹೋಮ್ನ ಮೇಲೆ ಕ್ಲಿಕ್ ಮಾಡ್ತೀರಾ. ಹೋಮ್ನ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನು ಸಿಗುತ್ತೆ ಅಂತ ಹೇಳಿದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಇಂಟರ್ಫೇಸ್ ನಿಮಗೆ ಕಾಣಿಸ್ತಾ ಇರುತ್ತೆ. ನೋಡಿ ಕಂಪ್ಲೀಟಾಗಿ ಯಾವ್ಯಾವ ಕೋರ್ಸ್ ಇದೆ, ಏನು ಪ್ರೈಸ್ ಇದೆ, ಫ್ರೀ ಯಾವುದಿದ್ದಾವೆ, ಆಮೇಲೆ ಪ್ಲಸ್ ಯಾವುದಿದೆ, ಈ ಥರದ್ದೆಲ್ಲದನ್ನು ಕೂಡ ನಿಮ್ಗೆ ಏನು ಮಾಡುತ್ತೆ ತೋರಿಸುತ್ತೆ. ಇಲ್ಲಿ ನಿಮಗೆ ಫ್ರೀ ಅಂತ ಹೇಳಿಬಿಟ್ಟು ಏನು ತೋರಿಸ್ತಾ ಇರುತ್ತೆ ಇದನ್ನೆಲ್ಲ ನೀವು ಡೈರೆಕ್ಟಾಗಿ ಯಾವುದೇ ರೀತಿ ಪೇಮೆಂಟ್ ಇಲ್ಲದೇ ಆಕ್ಸೆಸ್ ಮಾಡ್ತಕ್ಕಂಥ ಕೋರ್ಸಸ್ಗಳು ಇವಾಗಿರ್ತವೆ. ಇದರಲ್ಲಿ ನಿಮಗೆ ಇನ್ನೂ ಎಕ್ಸಾಂಪಲ್ ಹೇಳೋದಾದರೆ ಇಲ್ಲಿ ನಿಮಗೆ ಟೀಚಿಂಗ್ ಎಕ್ಸಾಮ್ ಫ್ರೀ ಕ್ಲಾಸಸ್ ಅಂತ ಇದೆ. ಆಮೇಲೆ ನೆಕ್ಸ್ಟು ಕರ್ನಾಟಕ ರ್ಯಾಂಕಿಂಗ್ ಫ್ರೀ ಮಾಕ್ ಟೆಸ್ಟ್ ಅಂತ ಇದೆ. ಇದು ಕೂಡ ನಿಮಗೆ ಫ್ರೀ ಆಗಿರುತ್ತೆ. ಇದನ್ನು ಕೂಡ ನೀವು ಎನ್ರೋಲ್ ಮಾಡ್ಕೋಬೋದು. ಹಾಗೆ ಎನ್ರೋಲ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೇಳ್ತಾ ಇದ್ರಿ. ಸೊ ಅದನ್ನು ನಾನು ನಿಮಗೆ ಈಗಲೇ ತೋರಿಸ್ಕೊಡ್ತೀನಿ. ನೋಡಿ ನನಗೆ ಫ್ರೀ ಕ್ಲಾಸಸ್ಗಳು ಇದರಲ್ಲಿ ಯಾವುದು ನಾನು ಎನ್ರೋಲ್ ಮಾಡಿರಲಿಲ್ಲ ಇದುವರೆಗೂ ಕೂಡ. ಅದಕ್ಕೆ ನಾನು ಈಗೇನು ಮಾಡ್ತೀನಿ ಅಂದರೆ ಈ ಎರಡು ಮಾಕ್ ಟೆಸ್ಟನ್ನು ಮತ್ತು ಈ ಒಂದು ಸ್ಪೆಷಲ್ ಫ್ರೀ ಕ್ಲಾಸಸ್ಗಳೇನಿದ್ದಾವೆ ಅವೆರಡನ್ನೂ ಕೂಡ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಇದನ್ನು ನಾನು ಎನ್ರೋಲ್ ಮಾಡ್ಕೊಳ್ತೀನಿ. ಎನ್ರೋಲ್ ಮಾಡ್ಕೊಳ್ಳೋದು ಹೀಗೆ, ಓಕೆ. ಸೊ ನೋಡಿ ಫಸ್ಟ್ ನಾನೇನು ಮಾಡ್ತೀನಿ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರವಾಗಿ ನನಗೇನು ತೋರಿಸುತ್ತೆ ಅಂತ ಹೇಳಿದ್ರೆ ಈ ಒಂದು ಕೋರ್ಸ್ನ ಡೀಟೇಲ್ ಎಲ್ಲ ಓಪನ್ ಆಗುತ್ತೆ. ಸೊ ಏನೇನಿದ್ದಾವೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ಇದಾದಮೇಲೆ ಇದನ್ನು ನೋಡಿ ನಿಮಗಿಲ್ಲಿ ಗೆಟ್ ಫಾರ್ ಫ್ರೀ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆಯಲ್ವಾ. ಸೊ ಏನು ಮಾಡಬೇಕು ನೀವು ಇಲ್ಲಿಗೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಇವಾಗ ನಿಮಗೆ ಈ ಒಂದು ಕೋರ್ಸ್ ಏನಾಗುತ್ತೆ ಅಂದರೆ ನಿಮ್ಮಲ್ಲಿ ಎನ್ರೋಲ್ ಆಗುತ್ತೆ. ಎಲ್ಲಿ ಬಂದಿರುತ್ತೆ ಇದು ಅಂತ ಹೇಳಿದ್ರೆ ಇದು ನಿಮಗೆ ಲೈಬ್ರರಿ ಒಳಗಡೆ ಬಂದಿರುತ್ತೆ. ಓಕೆ, ಕ್ಲಿಯರ್. ಈಗ ನೋಡಿ ಈ ಗೋ ಟು ಲೈಬ್ರರಿ ಅಂತ ಕ್ಲಿಕ್ ಮಾಡಿದ್ರೆ ನಿಮಗಿಲ್ಲಿ ಒಂದು ಕೋರ್ಸ್ ತೋರಿಸುತ್ತೆ. ನೋಡಿ ಇಲ್ಲಿ ನಿಮಗೆ ಫ್ರೀ ಕ್ಲಾಸ್ ಆಕ್ಸೆಸ್ ಮಾಡೋದಕ್ಕೆ ಈ ಒಂದು ಕೋರ್ಸ್ ಇಲ್ಲಿ ತೋರಿಸುತ್ತೆ. ಅದೇ ರೀತಿಯಾಗಿ ನಾನು ಈ ಒಂದು ಕೋರ್ಸಲ್ಲಿ ಇರ್ತಕ್ಕಂಥದ್ದಲ್ಲಿ ಈ ಒಂದು ಕ್ಲಾಸಸ್ಗಳನ್ನು ವಾಚ್ ಮಾಡಬೇಕು ಅಂತ ಹೇಳಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದರಲ್ಲಿ ಈಗ ಆಲ್ರೆಡಿ ಒಂದು 6 ಕ್ಲಾಸಸ್ಗಳು ಈಗ ಆಲ್ರೆಡಿ ರನ್ ಆಗಿದ್ದಾವೆ. ಸೊ ಕ್ಲಾಸಸ್ಗಳು ರನ್ ಆಗಿರೋದನ್ನು ನಾನು ನೋಡಬೇಕು ಅಂದರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಯಾವ ಕ್ಲಾಸನ್ನು ನಿಮಗೆ ನೋಡಬೇಕು ಅಂತ ಅನಿಸುತ್ತೋ ಆ ಕ್ಲಾಸ್ ಮೇಲೆ ಜಸ್ಟ್ ಈ ಥರ ಕ್ಲಿಕ್ ಮಾಡಿದರೆ ಸಾಕು. ಅದೇನಾಗುತ್ತೆ ಅಂತ ಹೇಳಿದ್ರೆ
ಓಪನ್ ಆಗುತ್ತೆ. ಸಮ್ ಟೈಮ್ ಲಿಟ್ಲ್ ಬಿಟ್ ಕೆಲವೊಬ್ಬರಿಗೆ ಟೈಮ್ ತೊಗೋಬಹುದು, ಆ ಥರದ್ದು ಕೂಡ ಪಾಸಿಬಿಲಿಟಿ ಇರುತ್ತೆ. ಬಟ್ ಜನರಲ್ಲಾಗಿ ಏನೂ ಸಮಸ್ಯೆ ಇರಲಿಲ್ಲ, ಮೊಬೈಲೆಲ್ಲ ತುಂಬ ಫಾಸ್ಟಾಗಿತ್ತು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಓಪನ್ ಆಗುತ್ತೆ. ನೋಡಿ ಇವಾಗ ಆಲ್ರೆಡಿ ಕ್ಲಾಸನ್ನು ತೊಗೊಂಡಿದ್ದಾರೆ ಮೇಡಮ್. ಸೊ ಇಲ್ಲಿ ನಿಮಗೆ ಕ್ಲಾಸ್ ಕಂಪ್ಲೀಟಾಗಿ ಓಪನ್ ಆಗಿ ತೋರಿಸ್ತಾ ಇರುತ್ತೆ. ಸೊ ಇಲ್ಲಿ ನೀವು ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನೀವು ಏನು ಮಾಡ್ಬೋದು ಅಂದರೆ ಪಾಸ್ ಮಾಡ್ಬೋದು. ಇಫ್ ಇನ್ ಕೇಸ್ ನಿಮ್ಗೇನಾದ್ರೂ ಕೂಡ ಈ ಒಂದು ವಿಡಿಯೋನ ಜಾಸ್ತಿ ಮುಂದೆ ರನ್ ಮಾಡಿ ನೋಡಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರುತ್ತಲ್ವ 10 ಸೆಕೆಂಡ್ಸ್, ಅದು ಓಕೆ 10 ಸೆಕೆಂಡ್ಸ್ ಫಾರ್ವರ್ಡ್ ಮಾಡ್ಬೋದು ಅಥವಾ 10 ಸೆಕೆಂಡ್ಸ್ ಬ್ಯಾಕ್ವರ್ಡ್ ಕೂಡ ಮಾಡಿಬಿಟ್ಟು ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ನೋಡ್ಬೋದು. ಇಲ್ಲಿ ನಿಮಗೆ ವಾಲ್ಯೂಮ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡೋದಕ್ಕೆ ಇದು ಕೂಡ ಸಿಗುತ್ತೆ. ಆಮೇಲೆ ಇಲ್ಲಿ ನಿಮಗೊಂದು ಗೇರ್ ಐಕನ್ ಕಾಣಿಸುತ್ತಲ್ವ, ಅದರ ಇಂಪಾರ್ಟೆನ್ಸನ್ನು ನೋಡ್ಕೊಳ್ಳಿ. ಕ್ಲಿಯರ್ ಆಗಿ ಇದರಲ್ಲಿ ನೀವು ತಿಳ್ಕೊಬೋದು. ಏನು ಅಂತ ಹೇಳಿದ್ರೆ ಈ ಒಂದು ಗೇರ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಏನು ತೋರಿಸುತ್ತೆ ಅಂತ ಹೇಳಿದ್ರೆ ಒಂದಿಷ್ಟು ಬೇಸಿಕ್ ಆಪ್ಷನ್ಸ್ಗಳನ್ನು ತೋರಿಸುತ್ತೆ. ಮೊದಲನೇದಾಗಿ ಏನು ಆಪ್ಷನ್ ಇದೆ ಅಂತ ಹೇಳಿದ್ರೆ ಪ್ಲೇಬ್ಯಾಕ್ ಸ್ಪೀಡ್ ಅಂತ ಹೇಳ್ಬಿಟ್ಟು. ಪ್ಲೇಬ್ಯಾಕ್ ಸ್ಪೀಡ್ ಅಂತ ಹೇಳಿದ್ರೆ ನೀವು ಸಪೋಸು ವಿಡಿಯೋ ಸ್ಲೋ ಅನಿಸ್ತಾ ಇದೆ ಅಂತ ಹೇಳಿದ್ರೆ, ತುಂಬ ಫಾಸ್ಟಾಗಿ ನೋಡಬೇಕು ಅಂತ ಹೇಳಿದ್ರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನೋಡಿ 0.75 ಸ್ವಲ್ಪ ಫಾಸ್ಟ್ ಇದೆ ಅಂದರೆ ಸ್ಪೀಡ್ ಕಮ್ಮಿ ಮಾಡಿ ನೋಡೋದಕ್ಕೆ. ಆಮೇಲೆ ಸ್ಲೋ ಇದೆ ಅಂತ ಹೇಳಿದ್ರೆ ಲಿಟ್ಲ್ ಬಿಟ್ ಫಾಸ್ಟ್ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಇನ್ನೂ ಫಾಸ್ಟ್ ಮಾಡ್ಕೋಬೇಕು 1.5x, ಆಮೇಲೆ 1.75x, ಆಮೇಲೆ ಇದರ 2ರಷ್ಟು ಅಂತ ಹೇಳಿದ್ರೆ 2x. ಈ ರೀತಿಯಾಗಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಇದನ್ನು ನೋಡಿ ಈಗ ಪ್ಲೇ ಮಾಡ್ತೀನಿ. ತುಂಬ ಫಾಸ್ಟಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ವಿಡಿಯೋ ಪ್ಲೇ ಆಗ್ತಾ ಹೋಗುತ್ತೆ ನೋಡಿ. ಸೊ ಈ ರೀತಿಯಾಗಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಇದನ್ನು ಈ ಒಂದು ಸ್ಪೀಡನ್ನು ಅಂದರೆ ಪ್ಲೇಬ್ಯಾಕ್ ಸ್ಪೀಡನ್ನು ಯೂಸ್ ಮಾಡಿಕೊಂಡು ಕ್ಲಾಸಸನ್ನು ವಾಚ್ ಮಾಡ್ಬೋದು. ಆಮೇಲೆ ಎಜುಕೇಟರ್ ವಿಡಿಯೋ ಕ್ವಾಲಿಟಿ ಏನು ಅಂತ ಹೇಳಿದ್ರೆ ಇದರಲ್ಲಿ ಜನರಲ್ಲಾಗಿ ಹೈ ಅಂತಾನೆ ಇರುತ್ತೆ, ನೀವು ಹೈಯನ್ನೇ ಯೂಸ್ ಮಾಡಿಕೊಂಡು ನೀವು ನೋಡ್ತಾ ಹೋಗಬೇಕು. ಓಕೆ, ನೆಕ್ಸ್ಟು ಎಜುಕೇಟರ್ ವಿಡಿಯೋ ನಿಮಗೆ ಬೇಕು ಬೇಡ, ಸೊ ಇದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಇದರಲ್ಲಿ ಆನ್ ಇದೆ. ಸೊ ಎಜುಕೇಟರ್ ವಿಡಿಯೋ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ವಾ, ಸೊ ಇದು ವಿಡಿಯೋ ನಿಮಗೆ ಕಾಣಿಸುತ್ತೆ. ಬೇಡ ಅಂತ ಹೇಳಿದ್ರೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಎಜುಕೇಟರ್ ವಿಡಿಯೋನ ನೀವೇನು ಮಾಡ್ಬೋದು ಅಲ್ಲಿಂದ ರಿಮೂವ್ ಮಾಡ್ಕೋಬೋದು. ಸೊ ಅದಕ್ಕೆ ನೀವೇನು ಮಾಡ್ತೀರಾ ಅಂದರೆ ಆಫ್ ಅಂತ ಕೊಟ್ಟರೆ ಸಾಕು, ಎಜುಕೇಟರ್ ವಿಡಿಯೋ ಏನಾಗುತ್ತೆ ರಿಮೂವ್ ಆಗುತ್ತೆ. ನೆಕ್ಸ್ಟು ಅದಾದಮೇಲೆ ಇರ್ತಕ್ಕಂಥ ಫೀಚರ್ ಯಾವುದು ಅಂತ ಹೇಳಿದ್ರೆ ಜನರಲ್ಲಾಗಿ ಈ ಒಂದು ಫೀಚರನ್ನು ಕಂಪಲ್ಸರಿ ಎಲ್ಲರೂ ಕೂಡ ಯೂಸ್ ಮಾಡಿ. ಏನು ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಡಾರ್ಕ್ ಥೀಮ್ ಅಂತ ತೋರಿಸುತ್ತಲ್ವ, ಈ ಡಾರ್ಕ್ ಥೀಮನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಅಟ್ರಾಕ್ಟಿವ್ ಆಗಿ ಇದರಲ್ಲಿ ವರ್ಕ್ ಮಾಡಿ, ಅಂದರೆ ಐಗೆ ಹೆಚ್ಚು ಪ್ರಾಬ್ಲಮ್ ಆಗಲ್ಲ. ನಾನಿವಾಗ ಡಾರ್ಕ್ ಥೀಮನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಡಾರ್ಕ್ ಥೀಮನ್ನು ಓಪನ್ ಮಾಡ್ಕೊಂಡ ತಕ್ಷಣವೇ ನನಗೇನಾಗಿದೆ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕಾಣಿಸ್ತಾ ಇದೆ. ಸೊ ಈ ರೀತಿಯಾಗಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಈ ಒಂದು ಫೀಚರನ್ನು ನೀವು ಯೂಸ್ ಮಾಡ್ಕೋಬೋದು. ಓಕೆ, ಐ ಹೋಪ್ ನಿಮಗೆ ಬೇಸಿಕ್ ಇವೆಲ್ಲವೂ ಕೂಡ ಕ್ಲಿಯರಾಗಿ ಅರ್ಥ ಆಗಿದೆ. ಹಾಗೆಯೇ ಇದರಲ್ಲಿ ನೀವು PDF ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ, ವಿತ್ ನೊಟೇಷನ್ನು ವಿತೌಟ್ ನೊಟೇಷನ್ ಅಂತ ಹೇಳಿದ್ರೆ ಇಲ್ಲಿಂದ ನಿಮಗೆ ಇನ್ನೊಂದು ಫೀಚರ್ ಇದೆ. ಏನು ಅಂತ ಹೇಳಿದ್ರೆ ಸ್ಲೈಡ್ ಮೋಡ್ ಅಂತ ಹೇಳ್ಬಿಟ್ಟು, ಈ ಸ್ಲೈಡ್ ಮೋಡ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಇಲ್ಲೊಂದು ಸ್ಲೈಡ್ ಮೋಡ್ ಕಾಣಿಸುತ್ತೆ. ಇದು ಯಾವುದಕ್ಕೆ ಓಪನ್ ಆಗುತ್ತೆ, ಇದು ಯಾವುದಕ್ಕೆ ಈ ಒಂದು ಫೀಚರ್ ಸಿಗುತ್ತೆ ಅಂದರೆ ಓನ್ಲಿ ಕ್ಲಾಸ್ ರೆಕಾರ್ಡ್ ಆದ ನಂತರ, ಅಂದರೆ ಲೈವ್ ಕ್ಲಾಸಲ್ಲಿ ನಿಮ್ಗೆ ಈ ಫೀಚರ್ ಸಿಗಲ್ಲ. ಲೈವ್ ಕ್ಲಾಸ್ ಆದ 10-15 ನಿಮಿಷದ ನಂತರವಾಗಿ ನೀವು ಈ ಒಂದು ಸ್ಲೈಡ್ ಫೀಚರನ್ನು ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ ನಿಮಗೆ ಏನು ಸಿಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಒಂದಿಷ್ಟು ಥಿಂಗ್ಸ್ಗಳು ಕಾಣಿಸುತ್ತೆ, ಅದನ್ನು ನೀವು ನೋಡ್ಕೋಬೋದು. ಇಲ್ಲಿ ನೋಡಿ ನೊಟೇಷನ್ಸ್ ಅಂತ ತೋರಿಸುತ್ತೆ. ಸೊ ಈ ನೊಟೇಷನ್ಸು ಆನು ಮತ್ತು ಆಫ್ ಅಂತ ತೋರಿಸುತ್ತಲ್ವ, ನಿಮಗೆ ಟೀಚರ್ ಬರೆದಿರ್ತಕ್ಕಂಥದ್ದು ಅಥವಾ ಎಜುಕೇಟರ್ ಬರೆದಿರ್ತಕ್ಕಂತಹ PDF ನೀವು ನೋಟ್ಸನ್ನು ಪಡಿಬೇಕು ಅಂತ ಹೇಳಿದ್ರೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿ ನೊಟೇಷನ್ ಆನ್ ಮಾಡಿಕೊಂಡ್ರೆ ಇವೆಲ್ಲವೂ ಕೂಡ ನಿಮಗೆ ಕಾಣಿಸುತ್ತೆ, ಅವೆಲ್ಲವೂ ಕೂಡ ಬರುತ್ತೆ. ಡೈರೆಕ್ಟಾಗಿ ಬರೆದಿರೋದು ಮತ್ತು ಈಗ ಆಲ್ರೆಡಿ ಇರ್ತಕ್ಕಂಥ ಟೆಕ್ಸ್ಟು ಎಲ್ಲ ಸೇರಿಕೊಳ್ಳುತ್ತೆ. ಅದಾದಮೇಲೆ ನಿಮಗೆ ಇಲ್ಲಿ ಒಂದು ಟಿನಿ ಆರೋ ಐಕನ್ ಕಾಣಿಸುತ್ತಲ್ವ, ಸೊ ಈ ಒಂದು ಐಕಾನ್ ಏನು ಅಂತ ಹೇಳಿದ್ರೆ ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಇರ್ತಕ್ಕಂಥ ಆಪ್ಷನ್. ಸೊ ಇದ್ರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಈ ಒಂದು ನೋಟ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ ಡೌನ್ಲೋಡ್ ಆಗ್ತಾ ಇದೆ. ಸೊ ಇಲ್ಲೇನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ನಿರ್ಮಲಾ ಮ್ಯಾಮ್ ಫ್ರೀ ಕ್ಲಾಸಸ್ ವಿತ್ ಅಂತ ಹೇಳ್ಬಿಟ್ಟು ಈ ಒಂದು ಫೈಲನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಕೇಳುತ್ತೆ. ಎಲ್ಲಿ ನೀವು ಡೌನ್ಲೋಡ್ ಮಾಡಬೇಕು ಅದೆಲ್ಲ ನಿಮ್ಗೆ ಇಲ್ಲಿ ತೋರಿಸುತ್ತೆ, ನೀವು ಡೌನ್ಲೋಡ್ ಮಾಡ್ಕೋಬೋದು. ಈಗ ನೋಡಿ ನಾನು ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಇಲ್ಲೇನೆ ನಾನೇನು ಮಾಡ್ಬೋದು ಈಗ ಓಪನ್ ಮಾಡಿ ನೋಡ್ಕೋಬೋದು. ಸೊ ಈ ಒಂದು ಫೆಸಿಲಿಟಿನೂ ಕೂಡ ನಿಮ್ಗೆ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಸಿಗ್ತಾ ಇರುತ್ತೆ, ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಐ ಹೋಪ್ ನಿಮಗೆ ಈ ಒಂದು ಫ್ರೀ ಕ್ಲಾಸಸನ್ನು ಯಾವ ರೀತಿಯಾಗಿ ನೋಡೋದು, ಜೊತೆಗೆ ಅಲ್ಲಿ ಯಾವ್ಯಾವ ರೀತಿ ಫೀಚರ್ಸ್ಗಳಿದ್ದಾವೆ ಅದನ್ನು ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ನಿಮಗೆ ಈ ಒಂದು ನೋಟ್ಸ್ ಏನಿರುತ್ತಲ್ವ ಇದು ನೀವು ಯಾವತ್ತೂ ಕೂಡ ನಿಮ್ಮ ಹತ್ರನೇ ಇರುತ್ತೆ. ಇದು ಕೋರ್ಸ್ ಮುಗಿದ ಮೇಲೆ
ಬರುತ್ತಾ ಬರಲ್ವಾ ಅನ್ನೋ ಡೌಟ್ ಬೇಡ, ಇದು ಯಾವಾಗಲೂ ಕೂಡ ನಿಮ್ಮ ಹತ್ರನೇ ಇರುತ್ತೆ. ಬಟ್ ವಿಡಿಯೋ ಮಾತ್ರ ಏನಿರುತ್ತೆ ಅಂತ ಹೇಳಿದ್ರೆ ವಿಡಿಯೋ ಕ್ಲಾಸಸ್ಗಳು ಮಾತ್ರ ನಿಮ್ಮ ಈ ಒಂದು ಪೀರಿಯಡ್ ಮುಗಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ. ಐ ಹೋಪ್ ನಿಮ್ಗೆ ಇವಾಗ ಯಾವ ರೀತಿಯಾಗಿ ಈ ಒಂದು ಫ್ರೀ ಕ್ಲಾಸಸ್ಗಳನ್ನು ನೋಡೋದು ಅಂತ ಗೊತ್ತಾಗಿದೆ. ಇಫ್ ಇನ್ ಕೇಸ್ ಏನಾದ್ರೂ ಕೂಡ ನೀವು ಪ್ಲಸ್ ಕ್ಲಾಸಸ್ಗಳನ್ನು ನೋಡಬೇಕು ಅಂತ ಹೇಳಿದ್ರೆ ನಾನು ನಿಮಗೆ ಅದರದ್ದು ಕೂಡ ಒಂದು ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಈ ಒಂದು ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ಸ್ಗಳು ಕ್ಲಿಯರ್ ಕಟ್ಟಾಗಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಹಾಗಾದರೆ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ. ಬೈ ಗೈಸ್.